ಬ್ರೇಕ್ ನಂತರ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟ್ರಿಗೆ ಮತ್ತೊಮ್ಮೆ ಸ್ವಾಗತ. JDSನಿಂದ ದೇವರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ದೇವರಾಜ್ ಅವರೇ, ಬೇರೆ ಬೇರೆ ಘಟನೆಗಳಾದಾಗ ಕೇಂದ್ರೀಯ ತನಿಖಾ ಸಂಸ್ಥೆಗಳ ದುರುಪಯೋಗ ಕೇಂದ್ರ ಸರ್ಕಾರದಿಂದ ಚರ್ಚೆ ನಾವು ಮಾಡಿದ್ದೀವಿ. ಒಟ್ಟು ಪ್ರಕರಣಗಳ ಪೈಕಿ 92% ಏನೋ ಪೊಲಿಟಿಕಲ್ ಪ್ರಕರಣಗಳಿದ್ದಾವೆ, ಇತ್ಯಾದಿ ಇತ್ಯಾದಿ ಮಾಡಿದ್ದೀವಿ. ಮತ್ತು ಏನೇನು ಬೈಬೇಕು ಬೈದಿದ್ದೀವಿ, ಕ್ವಶನ್ ಮಾರ್ಕ್ಗಳನ್ನು ರೇಸ್ ಮಾಡಿದ್ದೀವಿ. ಬೇರೆ ರಾಜ್ಯಗಳ ಪ್ರಕರಣದಲ್ಲಿ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ನಮ್ಮ ಎದುರಿಗೆ ಇರಲಿಲ್ಲ, ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತಷ್ಟೇ. BJPಯನ್ನು ಹೊರತುಪಡಿಸಿ ಬೇರೆ ಪಕ್ಷದ ರಾಜಕಾರಣಿಗಳ ಮೇಲೆ ED ಅವರು, IT ಅವರು, CBIನವರು ರೇಡ್ ಮಾಡ್ತಿದ್ದಾರೆ, ಅರೆಸ್ಟ್ ಮಾಡ್ತಿದ್ದಾರೆ, ಜೈಲಿಗೆ ಹಾಕ್ತಿದ್ದಾರೆ ಅಂತ. ಬಟ್ ಈ ಕೇಸ್ನಲ್ಲಿ ನಂಬರ್ಸ್ ನಮ್ಮ ಎದುರಿಗಿದ್ದಾವೆ, ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ನಮ್ಮ ಎದುರಿಗಿದ್ದಾವೆ. ಈಗ ED ಬಂದಿದೆ ಅಲ್ರಿ, ರಾಜ್ಯ ಪೊಲೀಸರಿಂದ ತನಿಖೆ ಆಗಿದ್ರೆ ಇದಕ್ಕೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇತ್ತಾ ಅನ್ನೋ ಪ್ರಶ್ನೆ ನಮಗೆ ಬರುತ್ತೆ. ED ಏನು ಮಾಡ್ತಾ ಇದೆಯೋ, CBI ಏನು ಮಾಡ್ತಾ ಇದೆಯೋ ಕರೆಕ್ಟಾಗಿ ಮಾಡ್ತಿದೆಯಲ್ಲ ಅಂತ ಅನಿಸುತ್ತೆ ನಮಗೆ. ಸರ್ ತಪ್ಪಾ ಸರ್? ಈಗ ಶ್ರೀಯುತ ನಮ್ಮ ರಮೇಶ್ ಬಾಬು ಅವರು ಹೇಳಿದರು, ಏನು ನಮ್ಮ ರಾಜ್ಯದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ 3 ತನಿಖಾ ಸಂಸ್ಥೆಗಳಿಂದ ಇದು ತನಿಖೆ ಆಗ್ತಿದೆ ಅಂತೇಳಿ. ಮತ್ತು ಇನ್ನೊಂದು ಇತಿಹಾಸ ಇದೆ ಸರ್. ಇವತ್ತು ನಮ್ಮ ರಾಜ್ಯದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ನೇರವಾಗಿ ಖಜಾನೆಯಿಂದ ದುಡ್ಡನ್ನು ಡ್ರಾ ಮಾಡಿದಂಥವರು ಹೊರ ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ, ಉದ್ದೇಶಕ್ಕೆ ಬಳಸ್ತಾರೆ, ಹೊರ ರಾಜ್ಯಕ್ಕೆ ಕಳಿಸಿ ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ. ನಿನ್ನೆ BK ಹರಿಪ್ರಸಾದ್ ಅವರು ಇನ್ನೊಂದು ಇಂಥ ಘಟನೆ ನಡೆದಿದೆ ಅಂತ ಹೇಳಿದ್ರು. ನಾನು ಕಲೆಕ್ಟ್ ಮಾಡ್ತಾ ರಾಜಾಜಿನಗರದ PNB ಬ್ಯಾಂಕಿಗೆ ಹೋಯ್ತು BJP ಸರ್ಕಾರ ಇದ್ದಾಗ, ಅದರ ಪೈಕಿ 13 ಕೋಟಿ ರೂಪಾಯಿ ಸೇಲಂಗೆ ಹೋಗಿದೆ ಅಂತ ಹೇಳಿದ್ದಾರೆ. ಕೋರ್ಟ್ನಲ್ಲಿ ಕೇಸ್ ಇದೆ ಅಂದ್ರೆ ಅವರು, ನಾನು ವಿಚಾರಣೆ ಮಾಡ್ತಾ ಇದ್ದೀನಿ. ಅದು ನನಗೆ ಆ ಮಾಹಿತಿ ಇಲ್ಲ. ನನಗೆ ತಿಳಿದಿರ್ತಕ್ಕಂಥ ಮಾಹಿತಿ ಪ್ರಕಾರ ಬಹುಶಃ ಇದು ಸರ್ಕಾರದ ಖಜಾನೆಯಿಂದ ನೇರವಾಗಿ ಡ್ರಾ ಮಾಡಿ ಇವತ್ತು ಕಳಿಸಿರ್ತಕ್ಕಂಥದ್ದು. ಅದರಲ್ಲೂ ಹಣವನ್ನು ದುರುಪಯೋಗ ಪಡಿಸ್ಕೊಳ್ಳಲಿಕ್ಕೆ ಬೇರೆ ರಾಜ್ಯವನ್ನು ಬಳಸ್ಕೊಂಡಿರ್ತಕ್ಕಂಥದ್ದು, ಬೇರೆ ರಾಜ್ಯದ ಸಹಕಾರಿ ಸಂಸ್ಥೆಗಳನ್ನು ಬಳಸ್ಕೊಂಡಿರ್ತಕ್ಕಂಥದ್ದು. ಇದು ಸರಳವಾದ ವಿಷಯ ಅಲ್ಲ, ಭಾಳಷ್ಟು ಗಂಭೀರವಾದ ವಿಷಯ. ಯಾಕೆಂದರೆ ಇವತ್ತು ನಮಗೆ ಹೇಗಿದೆ, ನಮ್ಮ ಹಣವನ್ನು ಡ್ರಾ ಮಾಡೋ ಒಂದು ವ್ಯವಸ್ಥೆ ಹೇಗಿದೆ ನಾನು ಹೇಳ್ತೀನಿ. ಯಾಕೆಂದರೆ ಒಂದು ಸಂಸ್ಥೆಯಲ್ಲಿ ನಾನು ಇದ್ದವನು. ಅಲ್ಲಿ ಹೇಗೆ ಅಂದರೆ ಸರ್, ನಿಮಗೆ ಒಂದು ಸಲ ಬಜೆಟ್ ಅಲೋಕೇಶನ್ ಆಯಿತು ಅಂತಂದರೆ, ಎಸ್ಪೆಷಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ತಂದೆ ಆದಂಥ ವರಮಾನದ ಮೂಲ ಇಲ್ಲ. ಹೌದು, ಸರ್ಕಾರದಿಂದ ಬರ್ತಕ್ಕಂಥ ಅನುದಾನದ ಮೇಲೆ ಮಾತ್ರ ಅದು ಇಂತಿಂಥ ಕಾರ್ಯಚಟುವಟಿಕೆಗಳು ಮಾಡಲಿಕ್ಕೋಸ್ಕರನೇ ಆ ಹಣವನ್ನು ಉಪಯೋಗಿಸ್ಕೋಬೇಕು. ಅದು ಬಿಟ್ಟು ಬೇರೆ ಕಡೆ ಮಾಡಲಿಕ್ಕೆ ಬರೋದಿಲ್ಲ. ಅವರಿಗೆ ಬಜೆಟಲ್ಲಿ ಅಲೋಕೇಶನ್ಸ್ ಆಗ್ತಿದ್ದಂಗೆ ಸಂಬಂಧಪಟ್ಟ ಇಲಾಖೆಗಳು FDAನ ಕನ್ಸಲ್ಟ್ ಮಾಡುತ್ತೆ. FDAನ ಕನ್ಸಲ್ಟ್ ಮಾಡಿದ್ಮೇಲೆ CTS ಅಂತ ಒಂದು ಫಾರಮ್ ಬರುತ್ತೆ. ಅದು ನಾವು ಡೌನ್ಲೋಡ್ ಮಾಡಿಕೊಂಡು MD ಅವರು ಅದನ್ನು ಸಹಿ ಮಾಡಬೇಕಾಗತ್ತೆ. ಸಹಿ ಮಾಡಿದ ನಂತರ ಅದನ್ನು ಅಕೌಂಟ್ಗೆ ಹಾಕ್ಕೊಂಡು ಆ ಒಂದು ಉದ್ದೇಶಕ್ಕೋಸ್ಕರ ಫಲಾನುಭವಿಗಳ ಪಟ್ಟಿಯನ್ನು ನಾವು ತಯಾರು ಮಾಡಿ ಮೀಟಿಂಗಲ್ಲಿಟ್ಟು ಆ ಫಲಾನುಭವಿಗಳು ಆಯಾ ಕ್ಷೇತ್ರದ ಶಾಸಕರು ಸಹ ಅದರಲ್ಲಿ ಇರ್ತಾರೆ, ಎಲ್ಲರೂ ಸಹ ಅದನ್ನು ಕೊಡಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಇದು ಕರೆಕ್ಟ್ ವ್ಯವಸ್ಥೆ ಇದು. ಆದರೆ ಇಲ್ಲಿ ಏನಾಗಿದೆ, ಈಗ ಡಿಸೆಂಬರಲ್ಲಿ ಪ್ರಾರಂಭ ಆದಂತಹ ಈ ಒಂದು ವ್ಯವಸ್ಥಿತವಾದ ಒಂದು ಪಿತೂರಿ ಅಥವಾ ಒಂದು ತಂತ್ರ ಏನಿದೆ, ನಂತರ ಇದು ಮಾರ್ಚ್ವರೆಗೂ ಹೋಗುತ್ತಿದ್ದು. ಮಾರ್ಚಲ್ಲಿ ಯಾಕೆ ಇದನ್ನು ಎಷ್ಟು ವ್ಯವಸ್ಥಿತವಾಗಿ ಮಾಡ್ತಾರೆ ಅನ್ನೋ ಮಾತನ್ನು, ಯಾಕಂದ್ರೆ ನನಗೆ ಸಂಶಯ ಬರ್ತಾ ಇದೆ. ಬೇರೆಯವರಿಗೆ ಬೇರೆ ರೀತಿ ಭಾವನೆಗಳು ಬರ್ಬೋದು, ನನಗೆ ಬರ್ತಾ ಇರೋದೇನೋ ಇದನ್ನು ಮಾರ್ಚ್ವರೆಗೂ ಯಾಕೆ ಹೇಳಿದ್ರು, ಅವಾಗಲೇ ಮಾಡ್ಬೋದಾಗಿತ್ತು. ಅಂದರೆ ಸ್ಕ್ಯಾಮ್ ಪೂರ್ತಿ ಆಗಿರೋದು ಏಪ್ರಿಲ್ನಲ್ಲಿ. ಹೌದು ಸರ್. ಅಂದರೆ ಎಲೆಕ್ಷನ್ ಟೈಮಲ್ಲಿ, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ. ಯಾಕೆ ಅಂತಂದರೆ ಆ ಸಂದರ್ಭದಲ್ಲಿ ಮಾಡಿದ್ರೆ ಆ ಸಂದರ್ಭದಲ್ಲಿ ಅಮೌಂಟ್ ಡ್ರಾ ಮಾಡೋಗಿಲ್ಲ, ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ಯಾವುದೇ ಸರ್ಕಾರಿ ಸಂಸ್ಥೆಗಳಿಗೆ ದುಡ್ಡನ್ನು FD ಅವ್ರು ಕಳಿಸೋದಿಲ್ಲ. ಆಮೇಲೆ ಒಂದು ಸಲ CTS ಸೈನ್ ಮಾಡಿದ್ರೆ ಇಮ್ಮಿಡಿಯೇಟ್ ಕಾಪಿ ಇದಕ್ಕೆ ಹೋಗುತ್ತೆ, ಯಾವುದಕ್ಕೆ FDಗೆ ಹೋಗುತ್ತೆ. ಅಂದರೆ FD ಡಿಪಾರ್ಟ್ಮೆಂಟ್ ಏನಿದೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಂದು ಕಣ್ಣಳತೆಯಲ್ಲಿ ಪ್ರತಿಯೊಂದು ನಡೆದಿದೆ, ಅವರ ಗಮನದಲ್ಲೇ ಇದು ನಡೆದಿದೆ. ಯಾಕೆ ನಾನು ಇದನ್ನು ಒತ್ತಿ ಹೇಳ್ತೀನಿ ಅಂತಂದರೆ, SIT ಅವರು ಇಲ್ಲಿವರೆಗೂ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಯಾವುದೇ ಅಧಿಕಾರಿಗಳನ್ನ, ಯಾವುದೇ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಿಲ್ಲ. ನಾನು ಇವತ್ತು ನೋಡ್ಕೊಂಡ್ಬಂದೆ ಅದನ್ನು. ಸರ್, ಮಾಡಬೇಕಾಗಿದ್ದು ಫಸ್ಟ್ ಇಲ್ಲಿ FD ಇಲಾಖೆಯಲ್ಲಿ ನೀವು CTS ಸೈನ್ ಮಾಡಿದ್ಮೇಲೆ ಚುನಾವಣೆ ಸಂದರ್ಭದಲ್ಲಿ ಅಮೌಂಟನ್ನು ಹೇಗೆ ನೀವು ಟ್ರಾನ್ಸ್ಫರ್ ಮಾಡಿದ್ರಿ? ಕೋಡ್ ಆಫ್ ಕಂಡಕ್ಟ್ ಇದೆ, ಯಾವುದೇ ಕಾರಣಕ್ಕೂ ಮಾಡೋಗಿಲ್ಲ, ನೀವು ಯಾವ ಇಲಾಖೆಗೂ ಮಾಡೋಗಿಲ್ಲ. ಸೊ ಅಲ್ಲಿ ಬಹಳಷ್ಟು, ಅಂದರೆ ಅದರ ಅರ್ಥ ಏನು, ಚುನಾವಣೆ ಸಂದರ್ಭವನ್ನು ವ್ಯವಸ್ಥಿತವಾಗಿ ಉಪಯೋಗಿಸ್ಕೊಂಡ್ರೆ ಜನಗಳ ಗಮನ ಇಲ್ಲಿಗೆ ಈ ಕಡೆ ಇರೋಲ್ಲ. ಸೊ ಎಷ್ಟು ಸೊಗಸಾಗಿ ನನಗೆ ಅನಿಸ್ತಾ ಇರೋದು, ಅದನ್ನು ಸೊಗಸಾಗಿ ಮಾಡಿದ್ದಾರೆ. ಮಾಡಿದ ನಂತರ ಏನಾಗುತ್ತೆ, ಇನ್ನು ಅಡ್ವಾನ್ಸ್ ಆಗಿ ಬೇರೆ ರಾಜ್ಯದವ್ರು ಬಂದು ಇಲ್ಲಿರೋರಿಗೆ ದುಡ್ಡನ್ನು ಹಂಚುತ್ತಾರೆ. MDಯಿಂದ ಹಿಡಿದು ಎಲ್ಲರಿಗೂ ದುಡ್ಡು ಹಂಚುತ್ತಾರೆ, ನಂತರ ದುಡ್ಡು ಹೋಗುತ್ತೆ. ಸರ್, ಮೊದಲೇ ದುಡ್ಡು ಹಂಚಿರುವಂಥದ್ದು ಉದಾಹರಣೆ ಇದೆ. ಎಷ್ಟರ ಮಟ್ಟಿಗೆ ವಿಚಿತ್ರ ಅಂತಂದರೆ, ಇವ್ರು ದೊಡ್ಡ ಹಂಚಿರೋ ಜಾಗಗಳೆಲ್ಲ ನನಗನ್ಸುತ್ತೆ, ಸಾರಿ ಟು ಸೇ ದಿಸ್ ವರ್ಡ್, ಟಾಯ್ಲೆಟ್ ಒಂದು ಬಿಟ್ಟು ಮಿಕ್ಕಿದ ಎಲ್ಲ ಜಾಗಗಳಲ್ಲೂ ಹಂಚ್ಕೊಂಡ್ಬರ್ತಾರೆ. ಅಷ್ಟರ ಮಟ್ಟಿಗೆ ಹಂಚ್ಕೊತಾರೆ ದುಡ್ಡನ್ನು. ಸರ್, ಒಂದು ಸರ್ಕಾರಿ ಸಂಸ್ಥೆಯಲ್ಲಿದ್ದಂಥ ಒಂದು ದುಡ್ಡನ್ನು ಯಾವ ಒಂದು ಸಮುದಾಯದ ಕಲ್ಯಾಣ ಕಾರ್ಯಕ್ರಮಗಳಿಗೆ ಉದ್ದೇಶಕ್ಕೆ ಉಪಯೋಗಿಸಬೇಕಾಗಿತ್ತೋ ಅದನ್ನು ಈ ರೀತಿ ನಾವು ಒಂದು ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಕಳಿಸ್ತಂತಹ ಒಂದು ಘಟನೆ ಇದೆಯಲ್ಲ, ಇದು ಬಹಳಷ್ಟು ಗಂಭೀರವಾದ ಘಟನೆ. ಇದು ಈಗ ಇವ್ರು ಮಾಡಬೇಕಾಗಿದ್ದೇನು, FDಯಲ್ಲಿ ಮೊದಲು ಮಾಡಬೇಕಾಗಿತ್ತು. CTS ಸೈನ್ ಮಾಡಿದವರು ಯಾರು? ಯಾಕೆ ಕೇಳ್ತಾ ಇಲ್ಲ ಇಲ್ಲಿವರೆಗೂ? ಯಾಕೆ ಹೊರಗಡೆ ಬರ್ತಾ ಇಲ್ಲ ಇದು? ಸರ್, ಇರೋದು ಇಲ್ಲೇ ಇರೋದು, ಇಲ್ಲಿ ನೀವು CTS ತೆಗೆಸ್ಬಿಡಿ, ಗೊತ್ತಾಗುತ್ತೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ. ಅದ್ರ ಬಗ್ಗೆ SIT ಇಲ್ಲಿವರೆಗೂ ಯೋಚನೆ ಮಾಡಿಲ್ಲ ಸರ್. ನಾನು ನೆನ್ನೆ ಸಹ ಹೋಗಿ ಬಂದೆ ನಾನು FDಗೆ. ಯಾಕೆಂದರೆ ಯಾರೂ ಮಾತಾಡ್ತಿದ್ದಿಲ್ಲ, ತುಟಿ ಬಿಚ್ಚಿದ್ದಿಲ್ಲ. ಒಂದು RT ಹಾಕಿದ್ದೀನಿ, ಇಲ್ಲಿವರೆಗೂ ಇನ್ಫಾರ್ಮೇಷನ್ಸ್ ಕೊಡ್ತಾ ಇಲ್ಲ ನನಗೆ. ಸೊ ಇದು ಒಂದು ಆಯಿತು ಸರ್, ಒಂದು ಮಗ್ಲಾಯಿತು. ಈಗಾಗಲೇ ಹೇಳಿದಂಗೆ ಶ್ರೀಯುತ ಪ್ರಶಾಂತ್ ಅವರು ಹೇಳಿದಾಗೆ ಇನ್ನೊಂದು ಸರ್, ಒಂದು ಡೆತ್ ನೋಟಲ್ಲಿ ಬರ್ತಿದ್ದಾಗೇ
ಇಮ್ಮಿಡಿಯೇಟ್ ಆಗಿ ನಾಗೇಂದ್ರ ಅವರೇನು ರಿಸೈನ್ ಮಾಡಲಿಲ್ಲ, ಹೋರಾಟ ಆದಮೇಲೆ ರಿಸೈನ್ ಮಾಡಿದ್ದು. ಜ್ಞಾಪಕ ಇದೆ ಸರ್, ಹೋರಾಟ ಆದಮೇಲೆ ನಾಗೇಂದ್ರ ಅವರು ರಾಜೀನಾಮೆ ತಗೊಂಡಿದ್ದು. ಡೆತ್ ನೋಟಲ್ಲಿ ಸಂಬಂಧಪಟ್ಟ ಸಚಿವರ ಒತ್ತಡದಿಂದ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೊಂದು ಈ ಘಟನೆ ಈಚೆ ಬರಲಿಕ್ಕೆ ಕಾರಣ ಶ್ರೀಯುತ ಚಂದ್ರಶೇಖರ್ ಅವರು ಅವರ ಒಂದು ಬಲಿದಾನದ ಕಾರಣದಿಂದಾಗಿ ಈಚೆಗೆ ಬಂತ ಹೊರತು ಸರ್ಕಾರಗಳೇ ಆಗಲಿ ಅಥವಾ ಯಾವುದೇ ಏಜೆನ್ಸಿ ಬಲಿದಾನ ಅನ್ನೋದು ನನಗೇನು ಅತಿಶಯೋಕ್ತಿ ಅನ್ಸೋದಿಲ್ಲ. ಮನುಷ್ಯ ಸತ್ತಿರಲಿಲ್ಲ ಅಂದ್ರೆ ಈ ಪ್ರಕರಣ ಹಂಗಿಂದಾಗಿ ಮುಚ್ಚೋಗ್ತಿತ್ತು ಸರ್. ಹೌದು ಸರ್, ಹೇಗೆ ಮುಚ್ಚಬಹುದಾಯಿತು ಅದನ್ನು ಬೇಕಾದ್ರೆ ಹೇಳ್ತೀನಿ ನಾನು ನಿಮಗೆ. ಏಕೆಂದರೆ ಫಲಾನುಭವಿಗಳ ಪಟ್ಟಿ ಮಾಡಿ ಕೊಟ್ಟಿ ಅಕೌಂಟ್ಗಳಿಗೆ ಸೃಷ್ಟಿ ಮಾಡಿಬಿಟ್ಟು ಇದು ಕಳಿಸ್ಕೊಟ್ಟಿದ್ದೀವಿ ಅಂತಂದಿದ್ರೆ ಯಾರು ಇದ್ರ ಬಗ್ಗೆ ಗಮನನೇ ಹರ್ಸಕ್ಕೆ ಹೋಗ್ತಿರ್ಲಿಲ್ಲ. ಆಮೇಲೆ ಅಕೌಂಟ್ಗಳು ಆಡಿಟ್ಗಳನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಆದರೆ ಅಲ್ಲಿ ಆಗಿದ್ದೇನು, ಯಾವಾಗ ಈ ವ್ಯಕ್ತಿ 22ನೇ ತಾರೀಕು ಈ ಆಸ್ತಿಯನ್ನು ಕೊಂಡ್ಕೊಂಡ್ರು ಅಧ್ಯಕ್ಷರು, ಆ ಹಣ ಬರಲ್ಲ ಅಂತ ಇವ್ರಿಗೆ ಗೊತ್ತಾಯಿತು 26ನೇ ತಾರೀಕು, ಅವತ್ತೊಂದು ದಿವಸ ಈ ವ್ಯಕ್ತಿಗೆ ಆ ಧೈರ್ಯ ಬರಲಿಲ್ಲ. ಇನ್ನು ನನ್ನ ತಲೆದಂಡ ಆಗುತ್ತೆ ಸರ್. ಅಧಿಕಾರಿಗಳು ನಾನು ಇವತ್ತು ಹೇಳ್ತಿದ್ದೀನಿ, ನಾನು ಒಬ್ಬ ಅಧಿಕಾರಿಯಾಗಿದ್ದವನು. ಯಾವುದೇ ಒಬ್ಬ ಅಧಿಕಾರಿಗೆ ಹಿಂದೆ ರಾಜಕಾರಣಿ ಇಲ್ಲ ಅಂತಂದರೆ ಈ ಮಟ್ಟದ ಒಂದು ಅವ್ಯವಹಾರಗಳನ್ನು ಹಣವನ್ನು ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಯಾರೂ ಧೈರ್ಯ ವಹಿಸೋಲ್ಲ. ಸರ್ಕಾರ ನನ್ನಿದೆ ಇದೆ ಅಂತ ಒಂದು ಬಂಡ ಧೈರ್ಯ ಇದ್ರೆ ಮಾತ್ರ ಇದನ್ನು ಮಾಡ್ಲಿಕ್ಕೆ ಸಾಧ್ಯನೇ ಹೊರತು ನೀವು ಯಾವುದೇ ಅವ್ಯವಹಾರ ತಗೊಳ್ಳಿ ಸರ್, ಯಾವುದೇ ಸ್ಕ್ಯಾಂಡಲ್ ತಗೊಳ್ಳಿ ಸರ್, ಸರ್ಕಾರ ಹಿಂದೆ ಇದೆ ಅಂದರೆ ಮಾತ್ರ ಆ ವ್ಯಕ್ತಿ ಧೈರ್ಯ ವಹಿಸ್ತಾನೆ, ಅದರ್ವೈಸ್ ಧೈರ್ಯ ವಹಿಸ್ಲಿಕ್ಕಾಗಲ್ಲ. ಇವತ್ತು ಮಾಡಿದವರು ಇಷ್ಟು ದಿವಸ ಯಾಕೆ ಮಾಡಲಿಲ್ಲ? ಈ ಥರದ್ದು ಮಾಡ್ಬೋದಾಗಿತ್ತಲ್ಲ ಹಿಂದೆ, ಯಾಕೆ ಮಾಡಲಿಲ್ಲ? ಹಾಗಾದ್ರೆ ಅಲ್ಲಿಗೆ ಸಂದರ್ಭಗಳನ್ನ ಹೇಗೆ ಉಪಯೋಗಿಸ್ಕೊಂತಾರೆ ನೋಡಿ ಸರ್. ಇದನ್ನ ಸರ್ಕಾರ ಆರೋಪ ಮಾಡ್ತಿರೋ ಹಾಗೆ ಇದರಲ್ಲಿ ನಾಗೇಂದ್ರ ಮತ್ತು ದದ್ದಲರ ಕೈವಾಡ ಇಲ್ಲ, ಬರೀ ಅಧಿಕಾರಿಗಳೇ ಸೇರ್ಕೊಂಡು ಮಾಡಿಬಿಟ್ಟಿದ್ದಾರೆ ಅಂದ್ರೆ ಸರ್ಕಾರದ ಕಾರ್ಯವೈಖರಿಯ ಮೇಲೆ ಪ್ರಶ್ನೆಗಳು ಹೇಳ್ತವೆ ಸರ್. ಬರೀ ಅಧಿಕಾರಿಗಳು ಮಾಡಿದ್ರೆ ಇದನ್ನ ಮಂತ್ರಿಗಳದ್ದು ಅಧ್ಯಕ್ಷರದ್ದು ಏನು ಮಾನ್ಯ ಸತೀಶ್ ಜಾರಕಿಹೊಳಿ ಕಂಟ್ರೋಲೇ ಇಲ್ವಾ ಅಂತ ಅನ್ಸುತ್ತೆ. ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತು ಹೇಳ್ತಾರೆ ಸರ್. ಇಲ್ಲ, ಮಾನ್ಯ ಸತೀಶ್ ಜಾರಕಿಹೊಳಿ ಒಂದು ಮಾತು ಹೇಳ್ತಾರೆ, ಇದು ನಮ್ಮ ವ್ಯಾಪ್ತಿಯಲ್ಲಿ ನಡೆತಿರ್ತಕ್ಕಂಥದಕ್ಕೆ ನಾವೇ ಜವಾಬ್ದಾರರು ಅಂತಕ್ಕಂಥದ್ದನ್ನು. ಖಂಡಿತವಾಗೂ ಇಲ್ಲಿ ಮಾನ್ಯ ದದ್ದಲ್ ಅವರು, ಮಾನ್ಯ ಸತೀಶ್ ಇವರು ಯಾರು ನಾಗೇಂದ್ರ ಅವರು ಇಬ್ರು ಜವಾಬ್ದಾರಿ ಇದಕ್ಕೆ. ಖಂಡಿತವಾಗಿಯೂ ಅವ್ರಿಗೆ ಗೊತ್ತಿಲ್ಲದೆ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನಾವು ಯಾರು ಒಪ್ಪಂತವ್ರು, ಯಾಕೆಂದ್ರೆ ನಾನು ಒಬ್ಬ ಅಧಿಕಾರಿ ಕೆಲಸ ಮಾಡಿದ ನೀತಿಮಿತಿಗಳು ಗೊತ್ತಿದೆ ಸರ್. ಮತ್ತು ಒಂದು ಆಯ್ತಲ್ವರ, ಇವರು ಶ್ರೀಯುತ ಪದ್ಮನಾಭನವರು ಸ್ಪಷ್ಟವಾಗಿ ಕೋರ್ಟ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಅಫಿಡವಿಟ್ ಹಾಕಿಸ್ತಾರೆ. ಏನು 164 ನಾನು ಹೇಳಿಕೆ ಕೊಡ್ಲಿಕ್ಕೆ ತಯಾರಿದ್ದೀನಿ, ಯಾಕೆ ತೊಗೊಳ್ಳಲ್ಲ SIT ಅವರು? ಯಾಕೆ ತೊಗೊಳ್ಳಲ್ಲ? ಪ್ರಶ್ನೆ ಸರ್, ಅದಷ್ಟೇ ಆಗಲ್ಲ ಸರ್, ಅದಷ್ಟೇ ಆಗಲ್ಲ. ಇನ್ನೊಂದಿದೆ ಸರ್, ಇನ್ನೊಂದಿದೆ ಏನು ಅಂತ ಲೆಂತ್ ಆಗುತ್ತೆ, ನೀವು ಮಾತಾಡಿ ಲೆಂತ್ ಆಗುತ್ತೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ಕೊಂಡ್ಬಂದಿದ್ದಾರೆ, ಅವ್ರು ಹೇಳ್ತಾ ಇರ್ತಕ್ಕಂಥದ್ದು 100ಕ್ಕೆ 100 ತಪ್ಪು ಮಾಹಿತಿ. ಬಜೆಟ್ ಅಲೋಕೇಶನ್ ಆದಮೇಲೆ ಪ್ರತಿ ಇಲಾಖೆನಲ್ಲೂ 30ನೇ ತಾರೀಕು ಒಳಗಡೆ ಅವರ ಇಲಾಖೆಗೆ ಅಮೌಂಟ್ ಕೊಟ್ಬಿಡ್ತಾರೆ. ಫಲಾನುಭವಿಗಳು ಪಟ್ಟಿ ಇಟ್ಕೊಂಡು ಅವರು ಉಪಯೋಗಿಸ್ಕೊಳ್ಳೋದು ಬಿಡೋದು, ಅಕಸ್ಮಾತ್ ಉಪಯೋಗಿಸ್ಕೊಳ್ಳಿಲ್ಲ ಅಂತ ಇಟ್ಕೊಳ್ಳಿ, ಇವ್ರು ಸಸ್ಪೆನ್ಸ್ ಅಕೌಂಟಲ್ಲಿ ಇಟ್ಕೊಳ್ಳೋದು, ಇಲ್ಲ ಫಿಲ್ ಓವರ್ ಅಂತೇಳಿ ಮುಂದೆ ಕ್ಯಾರಿ ಮಾಡೋದು ಮಾಡ್ತಾರೆ. ಎಲ್ಲ ಡಿಪಾರ್ಟ್ಮೆಂಟು, ನಾಟ್ ಓನ್ಲಿ ವಾಲ್ಮೀಕಿ ನಿಗಮ, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಇರೋ ಸಿಸ್ಟಮು. ಅಶ್ವಥ್ ನಾರಾಯಣ MLC ಆಗಿದ್ದವರು, ನಾನು MLC ಆಗಿರೋನು, ಇದು ಸಿಸ್ಟಮ್ ಒಂದು ಕಡೆ. ನಾನು ಜನರಲ್ ನಾಲೆಜ್ಗೆ ಒಂದು ಕೇಳ್ತೀನಿ, ಈ ದುಡ್ಡಿನ ಇದರದ ವಿಷಯದ. ಫಸ್ಟ್ ಆಫ್ ಆಲ್ MG ರೋಡ್ನ ಯೂನಿಯನ್ ಬ್ಯಾಂಕ್ನಲ್ಲಿ ಉಪ ಖಾತೆಯನ್ನು ತೆಗೆದಿದ್ದೇ ತಪ್ಪು. 100% ಅಲ್ವಾ? ವಾಲ್ಮೀಕಿ ಸರ್ ಒಂದೇ ನಿಮಿಷ. ಅಕ್ರಮವಾಗಿ ತೆಗೆದಿದ್ದ ಉಪ ಖಾತೆ, ಆ ಉಪ ಖಾತೆಗೆ 92 ಕೋಟಿ ರೂಪಾಯಿ ಹಣಕಾಸು ಇಲಾಖೆಯಿಂದ ಅದನ್ನೇ ಕೇಳ್ತಾ ಇರೋದು. ಹಣಕಾಸು ಇಲಾಖೆ ಅಕ್ರಮ ಖಾತೆಗೆ ಹೆಂಗ್ ಹೋಯ್ತು ದುಡ್ಡು? ಯಾವುದೇ ಇಲಾಖೆಗೆ ಈ ತರ ಟ್ರಾನ್ಸ್ಫರ್ ಮಾಡುವಂಥದ್ದು ತಪ್ಪು. ಗೌರ್ಮೆಂಟ್ ಒಂದು ಸರ್ಕ್ಯುಲರ್ ಇದೆ, ಎಕ್ಸೆಪ್ಟ್ ನ್ಯಾಷನಲೈಸ್ಡ್ ಬ್ಯಾಂಕ್ ವಿತ್ ಅಪ್ರೂವಲ್ ಆಫ್ ದ ಡಿಪಾರ್ಟ್ಮೆಂಟ್ ಹೆಡ್ ದೇ ಹ್ಯಾವ್ ಟು ಡೂ. ಅದನ್ನ ತನಿಖೆ ನಡೀತಾ ಐತೆ. ನಾನು ಅದನ್ನ ಹೇಳ್ತಾ ಇಲ್ಲ, ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ತಂದಿದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಸಿಸ್ಟಮ್ ಹೆಂಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದು ಒಂದು ಕಡೆ. ಎರಡನೇದು ಅವ್ರು ಹೇಳೋರು ಅಧಿಕಾರಿಗಳೆಲ್ಲ ಸರಿ ಇದ್ದಾರೆ, ರಾಜಕಾರಣಿಗಳು ಸಪೋರ್ಟು ಅಂತೇಳಿ. ಈ ದೇಶದಲ್ಲಿ ರಾಜಕಾರಣಿಗಳಿಗಿಂತ ಬಾಚ್ಕೊಂಡು ತಿಂತಾ ಇರೋದೇ ಅಧಿಕಾರಿಗಳು. ರಾಜಕಾರಣಿಗಳ ಹೆಸರಿಗೆ ಚೆನ್ನಾಗಿ ಒರೆಸ್ತಾ ಇದ್ದಾರೆ. ಬುದ್ಧಿ ಇರೋ ರಾಜಕಾರಣಿ ತಪ್ಪಿಸ್ಕೊತಾನೆ, ಕೆಲವರು ಸಿಗಾಕ್ತಾರೆ. ಅದಿಲ್ಲಿ ಒಂದು ಕಡೆ. ಈ ದೇಶದಲ್ಲಿ ಭ್ರಷ್ಟಾಚಾರ ನಡೀತಾ ಇರೋದೇ ಮೆಜಾರಿಟಿ ಬಿಕಾಸ್ ಆಫ್ ಆಫೀಸರ್ಸ್. ಹೇಳೋಕ್ಕೆ ತಾಕತ್ತಿಲ್ದವರು, ಶಕ್ತಿ ಇಲ್ದವರು ಹೇಳಲ್ಲ. ನಾನು ನೇರವಾಗಿ ಹೇಳ್ತೀನಿ, 90% ಅವ್ರದಾದ್ರೆ 10% ರಾಜಕಾರಣಿಗಳು ಎಲ್ಲ ಇಲಾಖೆಯಲ್ಲಿ. ಬೇಕಾದ್ರೆ ನಾನು ಅವರು ಇನ್ನು 20 ವರ್ಷದ ತೆಗಿಲ್ಲ, ನಾನು ಇಲಾಖೆ ಸಮೇತ ಹೇಳ್ತೀನಿ. ಯಾವ ಇಲಾಖೆಯಲ್ಲಿ ಯಾರು ಏನು ಒಬ್ಬ ಯಾರೋ ಇದ್ದ, ಇಲ್ಲಿ ಒಬ್ಬ MD ಬೆಸ್ಕಾಮ್ ಅಂತ ಇತ್ತವಾಗ, ಅವನೆಲ್ಲೋ ರಾಜಸ್ಥಾನದ ಕಡೆನೂ 500 ಕೋಟಿ ರೂಪಾಯಿ ಕಾಂಗ್ರೆಸ್ ಕಡ್ದ. ಇಲ್ಲಿ ಯಾವುದೋ ಒಂದು ಆರ್ಡ್ರ್ ಕೊಟ್ಬಿಟ್ಟು ತಗೊಂಬಂದು ಮೀಟ್ರುಗಳ್ನ ಸ್ಟಾಕ್ ಗೋಡನಲ್ಲಿ ತುಂಬಿಟ್ಟು ಹೊಟ್ಟೋದ. ಇದುವರೆಗೂ ಯಾರು ಕೇಳಲಿಲ್ಲ. ಇದು ಅಧಿಕಾರಿಗಳು ಮಾಡೋ ಕೆಲಸ. ಅದಿರಲಿ, ಅದು ಇನ್ನೊಂದು ದಿವಸ ಚರ್ಚೆ ಮಾಡೋಣ. ನಾನು ಅದ್ರ ಬಗ್ಗೆ ನಾನು ಹೋಗೋದಿಲ್ಲ. ಮತ್ತೆ ಈಗ DK ಶಿವಕುಮಾರ್ ಹೇಳಿದ ವಿಚಾರ ಇನ್ನೊಂದು ನಿಮಗೆ ಪ್ರಸ್ತಾಪ ಮಾಡ್ತೀವಿ ವಿತ್ ಡಾಕ್ಯುಮೆಂಟು. ಇವತ್ತೇನೋ ಅವ್ರ ಪಾಪ ನಮ್ಮ ಸ್ನೇಹಿತರು ದೇವರಾಜ್ ಅವರು ಹೇಳ್ತಾ ಇದ್ದಾರೆ, ಹೇಳಿ. ನಾನು ಆಗಲೇ ಅಶ್ವಥ್ ಅವ್ರು ಹೇಳಿದ್ರು, ಈಗೇನೋ ನಾಗೇಂದ್ರ ಅವ್ರು ರಾಜೀನಾಮೆ ಕೊಟ್ಟಿದ್ದೇನೋ ಒತ್ತಡಕ್ಕೆ ತಗೊಂಬಿಟ್ರು ಅಂತೇಳಿ. ಇದೇ ಆರ್ ಅಶೋಕ್ ರೆವಿನ್ಯೂ ಮಿನಿಸ್ಟ್ರು ಅವರ ಆಫೀಸರು ಒಬ್ರು ಹೋಗಿ ಅಲ್ಲೆಲ್ಲ ಲಂಚ ತಗೊಂಬಂದ್ರು, ರೈಸ್ ಮಾಡಿದ್ರೆ ರಾಜೀನಾಮೆನೂ ಕೊಡಲಿಲ್ಲ ಅಂದಿಲ್ಲ, ಅವ್ನು ಇನ್ನೊಂದು ಕಡೆ ಪೋಸ್ಟಿಂಗ್ ಕೊಟ್ಟರು.
ಕೃಷಿ ಮಂತ್ರಿ BC ಪಾಟೀಲು, ಅವ್ರ ಮೇಲೆ ಆರೋಪ ಬಂತು, ಅಧಿಕಾರನ ಬಿಡಿಸ್ಕೊಂಡು ದುಡ್ಡು ತಗೊಂಡಿದ್ದಾರೆ ಅಂತ ಆರೋಪ ಬಂತು, ರಾಜೀನಾಮೆ ತಗೊಳ್ಳಿಲ್ಲ, ಅವ್ನು ಇನ್ನೊಂದು ಕಡೆ ಪೋಸ್ಟಿಂಗ್ ಕೊಟ್ಟು ಮುಚ್ಚಾಕರು. ಅದಿರಲಿ, ಕಾಂಗ್ರೆಸ್ ಅಟ್ಲೀಸ್ಟ್ ನೈತಿಕ ಶಕ್ತಿ ಇಟ್ಕೊಂಡು ಅವ್ನು ರಾಜೀನಾಮೆ ತೊಗೊಂಡಿದ್ದೀವಿ, ನಾಗೇಂದ್ರ ಅವ್ರದ್ದು ಫೇರ್ ಎನ್ಕ್ವೈರಿ ಆಗಬೇಕಂತೇಳಿ. ಇವತ್ತು ನಿಮ್ಮಲ್ಲೇ ಬರ್ತಾ ಇದೆ ಟ್ರಕ್ ಅಂಡ್ ಟರ್ಮಿನಲ್ದು, ಯಾರು ಇವತ್ತು ಅರೆಸ್ಟ್ ಆಗಿದ್ದು? DS ವೀರಯ್ಯ. ಎಷ್ಟು ಹಗರಣ ಅದು? ಇದೇ ನನ್ನ ಹತ್ರ ಡಾಕ್ಯುಮೆಂಟು. ಶ್ರೀರಾಮುಲು ಅವ್ರು ಮುಚ್ಚಾಕಿಲ್ವ ಇದನ್ನು? ಹೇಳ್ತಾರ ದೇವರಾಜ್ ಅವರು ಮಾತಾಡ್ತಾರ, ಇಲ್ಲಿ ಡಾಕ್ಯುಮೆಂಟ್ ಇದೆ ಸರ್, ಡಾಕ್ಯುಮೆಂಟ್ ಇದೆ ನೋಡಿ. ನನ್ನ ಉದ್ದೇಶ ಒಂದು ನಿಮಿಷ ದೇವರಾಜ್ ಅವರೇ, ಒಂದು ನಿಮಿಷ ಸರ್, ನಿಮ್ಮ ರಾಜಕೀಯ ಪ್ರಚಾರೋಪಗಳೇನೇ ಇರಲಿ, ರಾಜಕೀಯ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಏನೇ ಇರಲಿ, ಆಸ್ ಅ ಮೀಡಿಯಾ ಒಂದು ಮಾರಲ್ ಹೈಗ್ರೌಂಡ್ ಏನ್ ತಗೊಳ್ತೀವಿ ಅಂದ್ರೆ ಇದು ನಾವು ಬಯಲಿಗೆಳೆದಿದ್ದ ಪ್ರಕರಣ. ಅಲ್ಲಲ್ಲ, ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಪ್ರಕರಣ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲಿಗೆಳೆದಿದ್ದ ಪ್ರಕರಣ, ನಮ್ಮ ಕವರ್ ಸ್ಟೋರಿ ಬಯಲಿಗೆಳೆದಿದ್ದ ಪ್ರಕರಣ. ಇವತ್ತೊಂದು ಲಾಜಿಕಲ್ ಇಲ್ಲ ನಿಮ್ಗೆ ಅಭಿನಂದನೆಗಳು ಅಂತ ಇಲ್ಲಿ ಆಗಿರೋ ಡೆವಲಪ್ಮೆಂಟ್ ಹೇಳ್ತೀನಿ. ಸನ್ಮಾನ್ಯ ವೀರಯ್ಯನವರು ಯಾವ ಪಾರ್ಟಿ ಅಂತ ಅವ್ರು ಕ್ಲಾರಿಫೈ ಮಾಡಬೇಕು. 21/3/23 ಅವರು ಇದನ್ನ ಜನರಲ್ ಬಾಡಿ ಪೋಸ್ಟ್ಮನ್ ಮಾಡ್ತಾರೆ. ಏನಂದ್ರೆ ನಾನು ಜನರಲ್ ಬಾಡಿಗೆ ಪ್ರಧಾನಮಂತ್ರಿಗಳನ್ನ ಕರೆಸ್ತೀನಿ, ನರೇಂದ್ರ ಮೋದಿ ಅವ್ರನ್ನ, CM ಬಸವರಾಜ ಬೊಮ್ಮಾಯಿ ಕರೆಸ್ತೀನಿ, ಟ್ರಾನ್ಸ್ಫಾರ್ಮ್ ಬಿಟ್ಟರೆ ಶ್ರೀರಾಮುಲು ಕರೆಸ್ತೀನಿ ಅಂತ ಹೇಳಿ. ಇದು ಒಂದು ಕಡೆ. ಇನ್ನೊಂದು ಡಾಕ್ಯುಮೆಂಟ್ ಇದು ನಿಮಗೆ ಕೊಡ್ತೀನಿ. ನಿನ್ನೆ ಒಂದು ಸ್ಕ್ಯಾಮ್ ಅಲ್ಲ ಅಂತ ಯಾರು ಅದಲ್ಲ ಹೇಳ್ತಿರೋದು, ಸ್ಕ್ಯಾಮ್ ಅಲ್ಲ ಅಂತ ಯಾರು ಅದಲ್ಲ ಸರ್, ಅದರ ವಿವರಗಳು ಅದಲ್ಲ. 29/3/23 ಶ್ರೀರಾಮುಲು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಏನಾಯ್ತು ಫೈಲು ಇಲ್ಲಿ ಅವ್ರ ಉಲ್ಲೇಖ ಇದೆ ಅವ್ರದ್ದು. ಶ್ರೀರಾಮುಲು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೆ ಗಮನಕ್ಕೆ ತಂದಿದ್ದೀವಿ, ಫೈಲ್ ಇದೆ, ಸೀರಿಯಸ್ಸು, ಇಷ್ಟು ಕೋಟಿ ಹಗರಣ ಆಗಿದೆ, 50 ಕೋಟಿ ತಿಂದಾಕಿದ್ದಾರೆ, ನುಂಗಾಕಿದ್ದಾರೆ, 3 ಕಂಪ್ನಿಗೆ ಟ್ರಾನ್ಸ್ಫರ್ ಆಗಿದೆ. ಇದೇ ತರ ನೀವ್ಯಾಕೆ ಆಕ್ಷನ್ ತಗೊಳ್ಳಿಲ್ಲ? ಬಿಜೆಪಿ ವಾಲ್ಮೀಕಿ ಹಗರಣದ ನಾವು ಚರ್ಚೆ ಮಾಡ್ತಾ ಇದೀವಿ ಅಂದ್ರೆ ಬಿಜೆಪಿ ಪ್ರಾಮಾಣಿಕ ಸರ್ಕಾರ ನಡೆಸಿದೆ ಅಂತ ಹೇಳ್ತಾ ಇಲ್ಲ. ಬಿಜೆಪಿ ಪ್ರಾಮಾಣಿಕ ಸರ್ಕಾರ ನಡೆಸಿದೆ ಅಂತ ನಾವು ಯಾವತ್ತೂ ಹೇಳ್ತಾ ಇಲ್ಲ, ಹೇಳೋದು ಇಲ್ಲ. ನಮ್ಮ ಪ್ರಶ್ನೆ ಇರುವಂತದ್ದು ಮೂಲಭೂತವಾಗಿ ನಾನು ಕೇಳಿದ್ದು 3 SITಗಳಿದಾವಲ್ಲ ಸರ್, ಇನ್ನು ಆ 3 SITಗಳು ಮಾಡಲಿಲ್ಲ ಸರ್. ನೀವು ಮಾಡಿ ಸರ್, ಈಗ ನಾವು ಮಾಡೋದಲ್ಲ ಸರ್ಕಾರ, ರಮೇಶ್ ಬಾಬು ಅವರೇ ಅವ್ರು ಆ ಕೆಲಸ ಮಾಡಿದ್ರು ಅಂತಾನೆ 66 ಜನ ತಂದಿದ್ದಾರೆ. ನೀವು ಉತ್ತಮ ಸರ್ಕಾರ ಕೊಡ್ತೀರಿ, ನೀವು ಪ್ರಾಮಾಣಿಕವಾದ ಸರ್ಕಾರ ಕೊಡ್ತೀರಿ, 135 ಖಂಡಿತ ನೀವು ಹೇಳಿದ್ರಲ್ಲ. ಈಗ ನಾವು ಸುವರ್ಣದಲ್ಲಿ ಮಾಡಿದ್ವಿ, ನಾವು ತಂದಿದ್ದು ಅಂತೇಳಿ ನಿಮ್ಮಲ್ಲಿ ಬಂದ ಮೇಲೆ ಇದನ್ನ CID ಕೊಟ್ಟು ಲೋಕಾಯುಕ್ತಕ್ಕೆ ಕೊಟ್ಟು ಈ ಪ್ರಕರಣ CID ಅವರು ಅರೆಸ್ಟ್ ಮಾಡಿರೋದು. ಯಾರಿಗೋಗುತ್ತೆ ಕ್ರೆಡಿಟು? ಕರ್ನಾಟಕ ಪೊಲೀಸ್ಗೆ ಹೋಗೋದು. ಅಬ್ಸ್ಕ್ಯಾಂಡ್ ಆಗಿ ಎಲ್ಲಿದ್ರು MLC ಅವರು? ತಮಿಳ್ನಾಡಲ್ಲಿದ್ರು. ಒಂದು ಕೇಸಲ್ಲಿ ಬೇರೆ ಆಯ್ತು, ಮೊನ್ನೆ ಆಚೆ ಬಂದ್ರು, ಇನ್ನೊಂದು ಕೇಸ್ ಪೆಂಡಿಂಗ್ ಇತ್ತು, ತಗೊಂಡ್ರು. ಪಾಯಿಂಟ್ ಏನು ಸರ್? ರಮೇಶ್ ಬಾಬು ಅವರೇ ಆಯ್ತು, ನೀವು ಹೇಳಿದ ವಿಷಯದ ಮೇಲೆ ನಿಮ್ಮನ್ನೇ ಪ್ರಶ್ನೆ ಕೇಳ್ತೀನಿ. ಬಿಜೆಪಿ ಮುಖಂಡನ ಅರೆಸ್ಟ್ ಮಾಡೋದಕ್ಕೆ ತೋರಿಸಿದ ಈ ಕಾಳಜಿಯನ್ನ ಕಾಂಗ್ರೆಸ್ ಮುಖಂಡರನ್ನ ಅರೆಸ್ಟ್ ಮಾಡೋದಕ್ಕೆ ಯಾಕೆ CID ಅವರು ತೋರಿಸ್ತಾ ಇಲ್ಲ? ಆಗಿದ್ರೆ ಈ ಪ್ರಕರಣದಲ್ಲಿ ನೀವು ಹೇಳೋದ್ರಲ್ಲಿ ಬಿಜೆಪಿ ಮುಖಂಡನ ಅರೆಸ್ಟ್ ಮಾಡಿದ್ದಾರೆ ಅಂತ ಯಾವಾಗ CID ಆಯಿತು, ಎಷ್ಟು ದಿವಸ ಆಯಿತು, ಯಾವಾಗ ಇದು ಕಂಪ್ಲೇಂಟ್ ಆಯಿತು? ಹಂಗಿದ್ರೆ ಯಾಕೆ ಅಂದ್ರೆ ಇದು ಲಾಂಗ್ ಪ್ರೊಸೆಸ್, ಇಮಿಡಿಯೇಟ್ ಆಗಿರೋದಲ್ಲ. ನೀವು ಅದಂಗೆ ಬೆಳಕರಿಯೋದಕ್ಕೆ ಆಗ್ಬೇಕು. 13 ಜನ ಹೆಂಗೆ SIT ಅವರು? ನೀವು ಹೇಳಿದ್ರೆ SIT ಒಳ್ಳೆ ಅಧಿಕಾರಿಗಳು, ಹೆಂಗೆ 13 ಜನ ಅರೆಸ್ಟ್ ಮಾಡೋದು? ಹೆಂಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.